15 ವರ್ಷಗಳಿಂದ ಸಕ್ಕರೆ ಕಾಯಿಲೆ ವ್ಯಾಧಿಯಿಂದ ಬಳಲುತ್ತಿದ್ದವರು 3 ತಿಂಗಳ ಚಿಕಿತ್ಸೆಯ ನಂತರ. ನಮ್ಮ ಹೆಸರು ಬಸವರಾಜಪ್ಪ ಅಂತ. ನಾವು ಹೊಸದುರ್ಗದಲ್ಲಿ ಇದ್ದೀವಿ. ನಮ್ಮ ಮನೆಯವರು ಸುಮಾ ಅಂತ. ಇವರಿಗೆ ಸುಮಾರು ವಯಸ್ಸು ಈಗ ಒಂದು 48, 49. ಇವರಿಗೆ ಶುಗರ್ ಈಗ ಸುಮಾರು ಒಂದು 15 ವರ್ಷದಿಂದ ಶುಗರು ಇತ್ತು. ಸುಮಾರು ಕಡೆ ತೋರಿಸಿದ್ವಿ. ಎಲ್ಲ ನಾವು ಬೆಂಗಳೂರು, ದಾವಣಗೆರೆ, ಹುಬ್ಳಿ ತೋರಿಸಿದ್ವಿ. ಇವರಿಗೆ ಆಗ ಶುಗರ್ ಇದ್ದಂಥ ಸಂದರ್ಭದಲ್ಲಿ ರಾತ್ರಿಗೆ ಸರಿಯಾಗಿ ನಿದ್ದೆ ಮಾಡ್ತಿರಲಿಲ್ಲ. ಕಣ್ಣಲ್ಲಿ ನೀರು ಬರ್ತಾಯಿದ್ವು, ಆಮೇಲೆ ಮೂಳೆ ಎಲ್ಲ ನೋವು ಬರ್ತಾಯಿದ್ವು, ಮೈಯೆಲ್ಲ ಭಾಳ ಸುಸ್ತಾಗ್ತಾ ಇತ್ತು. ನಾವು ಈ ಟಿ ವಿ ನೋಡೋಂಥ ವಾರ್ತೆಗಳು ನೋಡೋಂಥ ಸಂದರ್ಭದಲ್ಲಿ ಈ ಶಿವಮೊಗ್ಗ RJR ಒಂದು ಹಾಸ್ಪಿಟ್ಲಿಂದ ಒಂದು ಜಾಹೀರಾತು ಬಂತು. ಈ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಆಗ 400ರಿಂದ 450ವರೆಗೂ ಶುಗರ್ ರೇಂಜ್ಗೆ ಇತ್ತು. ಇಲ್ಲಿ ಒಂದು ತಿಂಗಳು ಟ್ರೀಟ್ಮೆಂಟು ತಗೊಂಡಾಗ ನಮಗೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ನಮ್ಮ ಶ್ರೀಮತಿಯರು ರಾತ್ರಿಗೆ ನಿದ್ದೆ ಮಾಡೋದು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು. ಆಮೇಲೆ ಮೈ ಸುಸ್ತು ಎಲ್ಲ ಕಡಿಮೆ ಆಯಿತು. ಕಣ್ಣಿಗೆ ನೀರು ಬರೋದು ಅದು ಸ್ವಲ್ಪ ಕಡಿಮೆ ಆಯಿತು. ತಿರ್ಗಾ 1 ತಿಂಗಳು ಆದಮೇಲೆ ಇಲ್ಲಿಗೆ ಭೇಟಿ ಮಾಡಿದಾಗ ಆಗ ಒಂದು 300 ರೇಂಜ್ಗೆ ಶುಗರು ಬಂತು. ಅವಾಗ್ಲೂ ಆಗ ತಿರ್ಗೊಂದು ತಿಂಗಳು ಟ್ರೀಟ್ಮೆಂಟು ತಗೊಂಡಾಗ ಮೊದಲಿಗಿಂತಲೂ 2ನೇ ಸಾರಿ ಭೇಟಿ ಮಾಡಿದಾಗ ಒಳ್ಳೆ ಟ್ರೀಟ್ಮೆಂಟು ಕೊಟ್ಟರು. ಪರವಾಗಿಲ್ಲ, ರಾತ್ರಿಗೂ ಒಳ್ಳೆ ನಿದ್ದೆ ಮಾಡ್ತಾಯಿದ್ರು. ಆಮೇಲೆ ಜೀರ್ಣಕ್ರಿಯೆ ಸಮಸ್ಯೆ ಇತ್ತು, ಅದನ್ನು ಸ್ವಲ್ಪ ಕ್ಲಿಯರ್ ಆಯಿತು. ಕಣ್ಣಲ್ಲಿ ನೀರು ಬರೋದು, ಮೈ ಸುಸ್ತಾಗೋದು ಇದೆಲ್ಲನ ಕಂಟ್ರೋಲಿಗೆ ಬಂತು. ಈಗ 3ನೇ ಸಾರಿ ನಾವು ಭೇಟಿ ಮಾಡಿದ್ವಿ. 3ನೇ ಸಾರಿ ಭೇಟಿ ಮಾಡಿ ನಾವು ಟ್ರೀಟ್ಮೆಂಟ್ ಇವರು ತಗೊಂಡಾಗ ಪೂರ್ತಿ 400ರಿಂದ ಮೊದಲು 500 ಏನು ಶುಗರ್ ಇತ್ತು, ಈಗ 140ರಿಂದ 170 ರೇಂಜಿಗೆ ಬಂದಿದೆ. ಪರವಾಗಿಲ್ಲ, ಒಳ್ಳೆ ಟ್ರೀಟ್ಮೆಂಟು ಇದೆ. ಶುಗರನ್ನು ಕಂಟ್ರೋಲ್ ಇದೆ. ಟ್ರೀಟ್ಮೆಂಟೂ ಪರವಾಗಿಲ್ಲ. RJR ಹಾಸ್ಪಿಟ್ಲಿಗೂ ಹಾಗೂ ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಡಾಕ್ಟ್ರವ್ರಿಗೂ ಸಿಬ್ಬಂದಿವರೆಗೂ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು. RJR ಹೆರ್ಬಲ್ ಹಾಸ್ಪಿಟಲ್ಸ್ 9962280003